ಶುಭವಾಗಲಿ. ಮಾರ್ಚ್ 3ರಂದು 2026 ಗ್ರಹಣದ ಚಂದ್ರಗ್ರಹಣ ಸಂದರ್ಭದಲ್ಲಿ 12 ರಾಶಿಗಳವರು ಮಾಡಬೇಕಾದ ದೇವರ ಸ್ಮರಣೆ, ಮಂತ್ರ ಹಾಗೂ ದಾನ ಕ್ರಮಗಳನ್ನ ಹೇಳ್ತಾ ಬರ್ತೀನಿ. ಒಂದನೇದಾಗಿ ಮೇಷರಾಶಿ. ಇದರ ಅಧಿಪತಿ ಗ್ರಹ ಬಂದ್ಬಿಟ್ಟು ಮಂಗಳ. ಸ್ಮರಣೆ ಮಾಡಬೇಕಾದಂತ ದೇವರು ಶ್ರೀ ಸುಬ್ರಹ್ಮಣ್ಯ ಅಂಗಾರಕ. ಮಂತ್ರ ಓಂ ಮಂಗಳಾಯ ನಮಃ. ಅದೇ ರೀತಿಯಾಗಿ ಇದನ್ನ 108 ಸಾರಿ ಜಪ ಮಾಡಬೇಕು. ದಾನ ಕೆಂಪು ಬಟ್ಟೆ, ತುವರ ದಾಳ ದಾನ ಮಾಡಬಹುದು, ಬಹಳ ಶ್ರೇಷ್ಠಕರವಾಗಿದೆ. ಎರಡನೇದಾಗಿ ವೃಷಭ ರಾಶಿಯವರು ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಯಾವ ಅಧಿಪತಿಯಾದ ಈ ರಾಶಿಗೆ ಅಧಿಪತಿಯಾದ ಶುಕ್ರ, ದೇವರು ಶ್ರೀಕೃಷ್ಣ, ಮಂತ್ರ ಓಂ ಶ್ರೀಕೃಷ್ಣಾಯ ನಮಃ. ಇಲ್ಲಿ ಈ ರಾಶಿಯವರು ಬಾಳೆಹಣ್ಣನ್ನ ಹಾಗೂ ಹಾಲನ್ನ ದಾನ ಮಾಡಬೇಕು. 108 ಸಾರಿ ಜಪಕ್ರಮವನ್ನು ಅನುಸರಿಸಬೇಕು. ಮೂರನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಏನಿದೆ ಅಂದ್ರೆ ಬುಧ ಗ್ರಹ. ಇಲ್ಲಿ ಆರಾಧನೆ ಏನಪ್ಪಾ ಅಂದ್ರೆ ಸರಸ್ವತಿ ದೇವಿಯ ಆರಾಧನೆ. ಮಂತ್ರ ಓಂ ಐಂ ಸರಸ್ವತೈ ನಮಃ. ಇಲ್ಲಿ ದಾನವನ್ನ ಪುಸ್ತಕ ಹಾಗೂ ಬಿಳಿ ವಸ್ತುನ ದಾನ ಶ್ರೇಷ್ಠವಾಗಿರ್ತದೆ. ಜಪಕ್ರಮ ಬಂದ್ಬಿಟ್ಟು 108 ಬಾರಿ ಮಾಡಬಹುದು. ನಾಲ್ಕನೇದಾಗಿ ಕಟಕ ರಾಶಿಯವರು ಅಧಿಪತಿ ಬಂದ್ಬಿಟ್ಟು ಚಂದ್ರಗ್ರಹ, ದೇವರು ಚಂದ್ರದೇವ. ಮಂತ್ರ ಓಂ ಸೋಮಾಯ ನಮಃ. ಇಲ್ಲಿ ಬಿಳಿ ಅಕ್ಕಿ ಹಾಲನ್ನ ದಾನ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಜಪಕ್ರಮ 108 ಬಾರಿ. ಐದನೇದಾಗಿ ಸಿಂಹ ರಾಶಿಯವರು ಅಧಿಪತಿ ಸಿಂಹರಾಶಿಗೆ ಸೂರ್ಯ ಗ್ರಹ. ಇಲ್ಲಿ ಆರಾಧನೆ ದೇವರು ಸೂರ್ಯನಾರಾಯಣ. ಮಂತ್ರ ಓಂ ಸೂರ್ಯಾಯ ನಮಃ. ಈ ಒಂದು ಸಂದರ್ಭದಲ್ಲಿ ಸೂರ್ಯನಿಗೆ ನಮಸ್ಕಾರ ಹಾಗೂ ಅರ್ಘ್ಯವನ್ನ ಸಮರ್ಪಣೆ ಮಾಡಬಹುದು. ಕೆಂಪು ಹೂವನ್ನ ಸಮರ್ಪಣೆ ದೇವರಿಗೆ ಮಾಡಬಹುದು ಆಗಿದೆ ಸಿಂಹ ರಾಶಿಯವರು. ಅದೇ ರೀತಿಯಾಗಿ ಕನ್ಯಾ ರಾಶಿಯವರು ಅಧಿಪತಿ ಬಂದ್ಬಿಟ್ಟು ಬುಧ ಗ್ರಹ, ದೇವರು ಶ್ರೀ ಮಹಾವಿಷ್ಣು. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಕ್ರಮ 108 ಬಾರಿ ಜಪ. ದಾನ ವಸ್ತು ಹಳದಿ ವಸ್ತುವಿನ ದಾನವನ್ನು ಮಾಡಬಹುದಾಗಿದೆ. ತುಲಾ ರಾಶಿಯವರು ಏಳನೇದಾಗಿ ತುಲಾ ರಾಶಿಯವರು ಅಧಿಪತಿ ಬಂದ್ಬಿಟ್ಟು ಶುಕ್ರ ಗ್ರಹ, ದೇವಿ ಮಹಾಲಕ್ಷ್ಮಿ. ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೈ ನಮಃ. ಕ್ರಮ ತುಪ್ಪದ ದೀಪವನ್ನು ಹಚ್ಚುವುದು ಹಾಗೂ ಸಿಹಿ ಪದ ವಸ್ತುಗಳನ್ನ ದಾನ ಮಾಡಬೇಕು. ಸೊ ಅದೇ ರೀತಿಯಾಗಿ ವೃಶ್ಚಿಕ ರಾಶಿ, ಎಂಟನೇದಾಗಿ ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಗ್ರಹ, ದೇವರು ಕಾಲಭೈರವ. ಮಂತ್ರ ಓಂ ಕಾಲಭೈರವಾಯ ನಮಃ. ಈ ಒಂದು ಸಂದರ್ಭದಲ್ಲಿ ನೀಡುವಂತ ದಾನ ಎಳ್ಳಿನ ದಾನವನ್ನ ಮಾಡಬೇಕು. ಜಪಕ್ರಮ 108 ಬಾರಿ. ಅದೇ ರೀತಿಯಾಗಿ ಧನು ರಾಶಿಯವರು 9ನೇ ರಾಶಿ ಧನು ರಾಶಿ, ಅಧಿಪತಿ ಬಂದ್ಬಿಟ್ಟು ಗುರುಗ್ರಹ, ದೇವರು ಶ್ರೀರಾಮ. ಮಂತ್ರ ಓಂ ರಾಮಾಯ ನಮಃ. ಅದೇ ರೀತಿಯಾಗಿ ಇಲ್ಲಿ ದಾನ ಕಡ್ಲೆ ಅಥವಾ ಅಕ್ಕಿ ದಾನ. ಜಪಕ್ರಮ 108 ಬಾರಿ. 10ನೇದಾಗಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಬಂದ್ಬಿಟ್ಟು ಶನಿ ರಾಶಿ, ಶನಿ ಗ್ರಹ. ಇಲ್ಲಿ ದೇವರು ಶನಿದೇವ. ಮಂತ್ರ ಓಂ ಶನೇಶ್ವರಾಯ ನಮಃ. ದಾನ ಕ್ರಮ ಕಪ್ಪು ಬಟ್ಟೆ ಅಥವಾ ಕರಿ ಎಳ್ಳನ್ನ ದಾನ ಮಾಡಬಹುದಾಗಿದೆ. ಅದೇ ರೀತಿಯಾಗಿ 11ನೇ ರಾಶಿ ಕುಂಭರಾಶಿ. ಈ ಕುಂಭರಾಶಿ ಅಧಿಪತಿ ಬಂದ್ಬಿಟ್ಟು ಶನಿ ಗ್ರಹ, ದೇವಿ ದುರ್ಗಾದೇವಿ. ಮಂತ್ರ ಓಂ ದುರ್ಗಾಯ ನಮಃ. ದಾನ ದೇವಿಗೆ ಕೆಂಪು ಹೂವನ್ನ ಸಮರ್ಪಣೆ ಮಾಡಬಹುದು. ಮಹಿಳೆಯರಿಗೆ ಕುಂಕುಮ ದಾನವನ್ನ ಮಾಡಬಹುದು. ಅದೇ ರೀತಿಯಾಗಿ 12ನೇ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗುರು, ದೇವರು ಶ್ರೀ ಮಹಾವಿಷ್ಣು. ಮಂತ್ರ ಸಾಧನೆ ಓಂ ನಮೋ ಭಗವತೆ ವಾಸುದೇವಾಯ.
ಇಲ್ಲಿ ದಾನ ನೀಡಬೇಕಾದಂತ ವಸ್ತುಗಳು ಏನಿದೆಪ್ಪ ಅಂದ್ರೆ ನೀವು ನೀರಿನ ಬಾಟಲ್ ಆದ್ರೂ ದಾನ ಮಾಡಬಹುದು. ಅದೇ ರೀತಿಯಾಗಿ ಅನ್ನದಾನವನ್ನು ಮಾಡಬಹುದು. ಜಪಕ್ರಮ 108 ಬಾರಿ. ಈ ಒಂದು ರಾಶಿಗಳ ಅನುಸಾರವಾಗಿ 12 ರಾಶಿಯವರು ತಮ್ಮ ತಮ್ಮ ರಾಶಿಗೆ ಅನುಗುಣವಾಗಿ ಈ ರೀತಿ ಅಧಿಪತಿ, ಗ್ರಹ, ದೇವಿ, ಮಂತ್ರ, ದಾನ ಕ್ರಮವನ್ನ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಬದಲಾವಣೆ, ಯಶಸ್ಸು, ಆರ್ಥಿಕ ಸಮೃದ್ಧಿ, ಎಲ್ಲ ರೀತಿಯಾದಂತ ಆನಂದವನ್ನ ಅನುಭವಿಸುವಂತಾಗ್ಲಿ, ಎಲ್ಲಾ ರೀತಿಯ ಪರಮಾತ್ಮ ಶಕ್ತಿಯನ್ನ, ತಾಯಿ ಜಗನ್ಮಾತೆ ಶಕ್ತಿಯನ್ನ ನೀಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ.